ತೆರಿಗೆಲ್ಲ ಕಟ್ಪಕಡಿ ಸುಮ್ಮ ಹೇಳ್ರಿಪ್ಪ ಶಾವ್ಯಾಗ ಮಚ್ಚಿ ಬುದುರುಗುಡ ಬಸವೇಶ್ವರ ಮಹಾರಾಜ್ ಕಿ ಪ್ರೇಕ್ಷಕರ ಪಾದ ಪದ್ಮಗಳಿಗೆ ಈ ಎಂಟೇಗೌಡರ ನಮಸ್ಕಾರಗಳು. 639 ತೂತಿನ ಎಲ್ಲ ದೈವಕ್ಕೂ ಶರಣಾತ್ರಿಪ್ಪ. ನೀವು ಯಾಕೆ ಬಂದು ಅಡವತ್ನಾಗ ಅಂತ ಕೇಳಿರಿ. ನಾನೇ ಎಂಟೇ ಗೌಡ, ನನಗೆ ಸಾಕಷ್ಟು ಆಸ್ತಿ ಐತ್ರಿ. ಆದ್ರೆ ಏನು ಮಾಡೋದ್ರಿಪ್ಪ, ಶಿಸ್ತ ಗಳಿಸೀನಿ, ಸಿಕ್ಕಾಪಟ್ಟಿ ಐತಿ. ಕೌಲ್ವಾಡದಿಂದ ಹಿಡಿದು ಕೊಲಗೋಟಿಗೆ ಮಟನು ಆ ಕಡೆ ಈ ಕಡೆ 3 ಫೂಟ್ ರಸ್ತೆ ಐತಲ್ಲ, ನನ್ನ ಹೆಸರಲ್ಲೇ ಕೊಟ್ಟಾರ ಗೌರ್ಮೆಂಟ್. ಇರಾಕ ಬರುದಿಲ್ಲ, ನಾನು ದೊಡ್ಡ ಸೌಕಾರ. ನೋಡ್ರಿಪ್ಪ ನಮ್ಮ ಬಾಳೆ. ಆದ್ರೆ ಏನ್ ಮಾಡಿದ್ರಿ, ಊರು ಕೇರಿ ಅಡ್ಡಾಡಿ ಸೌಕರ್ಯದಿಂದ ಹಿಡಿದು ಬಡವ್ರ ಮಟನು, ದೊಡ್ಡ ಆಫೀಸರಿಂದ ಹಿಡಿದು ಸಣ್ಣ ಆಫೀಸರ್ ಮಟನು ಕನ್ಯಾ ನೋಡಿ ಗಂಟು ಹಾಕಿ ನೆಂಟಸ್ತಿಕೆ ಬೆಳೆಸುವ ಈ ಎಂಟೆಗ ಹುಡುಗ ತನ್ನ ಮಗಳಿಗೆ ಒಂದು ವರ ನೋಡಿ ಮದುವೆ ಮಾಡೋದಾಗೋದಿಲ್ಲ ಅಂತಣ್ಣ. ಆದ್ರೆ ಹುಡುಗಿ ಇಷ್ಟು ದಿನ ಸಣ್ಣದಿತ್ತರಿಪ್ಪ, ಒಬ್ಬಾಕೆ ಮಗಳಂತ ಮುದ್ದಾಗಿ ಬೆಳೆಸಿ ಬಿಟ್ನೆ. ಈಗ 18 ತುಂಬಿ 19 ಹರಿಬಿಟ್ಟಾಳ್ರಿ. ಏನು ಮಾಡೋದು, ನಾವು ಆಕಿ ಸಣ್ಣಕ್ಕಿದ್ದಾಗ ಮನಿ ಬಿಟ್ಟು ಎಲ್ಲಿ ಬೇಕಾದ್ರೆ ದನ ತಿರದಂಗ ತಿರುಗಿತಿದ್ವಿ. ಆದ್ರೆ ಹುಡುಗಿ ಹರಿಯಕ್ಕೆ ಬಂದು ಮನಿ ಬಿಟ್ಟು ಹಾಲು ಹೊರಗೆ ಬಿಡ್ಲಾರ್ದಂಗ ಆಗ್ಬಿಟ್ಟು ಜನಾಬ. ಆದ್ರೆ ಏನು ಮಾಡೋದು, ಈ ಮಂಜ ನನ್ನ ಮಕ್ಕಳು ನಮ್ಮ ಮನೆ ಮುಂದೆ ಬಂದು ನಿಂತವ್ರ ಈ ಕ್ಯಾಕೆ ಹೊಡೆದ್ನೆ, ಶೇಳು ಹೊಡೆದ್ನೆ, ಕಣ್ಣು ಹೊಡೆದ್ನೆ ಮಾಡ್ತಾರೆ. ಮತ್ತೆ ಇದು ಇಷ್ಟ ಅಂದಿದ್ರೆ ನಾನು ಸುಮ್ಮನೆ ಇರು ಮಗನ. ಅವ್ರು ಏನಂತಾರೆ ಗೊತ್ತೇನ್ರಿ, ಮೇರಿ ಸಪುನ ಕಿ ರಾಣಿ ಕಬು ಚಲಿಯಾ ದೌಡ್ ಚಲಿಯಾ ಚಲಿಯಾ ದೌಡ್ ಚಲಿಯಾ. ಅವನವನು ಹಿಂಗಾದ್ರೆ ನನ್ನ ಮಗಳು ನನ್ನ ಕೈ ಬಿಟ್ಟು ಹೊಕ್ಕಳನ್ನು ತಿಂತಿ ನನಗೆ ಕಾಣಕತ್ತ. ಹೀಗಾಗಿ ನಾ ಏನು ಮಾಡಿಬಿಟ್ಟೇನ್ರಿ ಮಗ ಅಂದ್ರೆ, ರಾಜ ರಾಜ ಮುತ್ತು ರಾಜ ಅನ್ನೋ ಹುಡುಗನ್ನ ಗಂಟು ಹಾಕಿ ತಲೆ ಮ್ಯಾಗಿದ್ದ ಬಾರನ ಹೆಗಲ ಮ್ಯಾಗಿದ್ದ ಬಾರ ನನ್ನ ಮೇಲೆ ಹಾಕ್ಬೇಕಂತ ಮಾಡಿಬಿಟ್ಟೇವ್ ನೋಡ್ರಿ. ನವೋದಯ ಅಂತ ಪಾಡ್ರಿಪ್ಪ, ಕಡಪಟ್ಟಿ ಕನ್ನಡ ಶಾಲ್ಯಾಗ ಸಣ್ಣ ಹುಡುಗರಿಗೆ ಬಣ್ಣದ ಮಾತು ಹೇಳ್ಕೊಂತ ಶಾಲೆ ಕಲಿಸ್ತಿದ್ವಿ. ಅದನ್ನ ಕಂಡು ಸಹಿಸಲಾರದು ನಮ್ಮ ಈ ಸರ್ಕಾರ ಅಲ್ಲಿಂದ ಕಿತ್ತು ಇಲ್ಲಿ ತಂದು ಹೋಗಿತ್ತು. ಇನ್ನು ನಾವು ಎಲ್ಲಿ ಮನೆ ಹುಡುಕೋದು, ಎಲ್ಲಿ ಇರೋದು, ಛೆ ಮಾಡಬಾರ್ದ್ರಿಪ್ಪ. ಈ ಮಾಸ್ತರ್ ನೌಕರಿ ಎಂದೆಂದೂ ಮಾಡಬಾರ್ದು. ಅಲ್ಲೇ ಹುಡುಗ ಓಣಿ ಹಿಡಿದು ನನಗೆ ಹಾದ ಹುಚ್ಚರ್ಗತ್ತೆ ಒಬ್ಬನ ಮಾತಾಡಕತ್ತು ಹೊಂಟಿಯಲ್ಲ. ನಿನಗೇನು ಹುಚ್ಚಿಗೆ ಹೆಡದಾಯ್ತು, ಏನು ಕಾಯಂ ಚಟನ ಆಯ್ತಲ್ಲ ಬೇಬರ್ಸಿ. ನಮಸ್ಕಾರ ರೀ ಯಜಮಾನ್ರ. ನಮಸ್ಕಾರಲೇ ಹುಡುಗ, ಬಂದ್ಬಿಟ್ಟೈತ್ಲೇ ನಿನ್ ನಮಸ್ಕಾರ ನನಗ. ನೀವು ಇದವ್ರವ್ರೇನ್ರಿ? ಅಂತಾರ್ರಿಪ್ಪ, ಇದ ಊರನವ್ರ ಅಂತಾರ. ಚಲೋ ಆತು. ನಾವು ಈ ಊರಿಗೆ ಹೊಸಬ್ರ, ನಿಮ್ಮಂತವ್ರ ಭೇಟಿನ ಬೇಕಾಗಿತ್ತು. ಯಾಕಲೇ ಹುಡುಗ, ಕನ್ಯಾಗಿನ ಬೇಕಾಗಿತ್ತು ಬನ ಮತ್ತೆ. ಅದು ಬೇಕ. ಎದಕ್ ಸಾಲ್ತಾವ ನೋಡೋ ಕೈಲೆ ಒಂದ 7-8 ನೋಡ್ಬಿಡಲ್ಲ. ನಾನೇನ್ ಕೇಳಾಕತ್ತೀನಿ, ನೀ ಏನ್ ಹೇಳಾಕತ್ತಿದಿ? ನನಗ ಬೇಕಾಗಿರೋದು ಒಂದು ಬಾಡಿಗೆ ಮನಿ. ಬೋಲ ಅಲ್ಲೇ ಬೇವರ್ಸಿ, ಹಿಂಗ ಬಾಡಿಗೆ ಮನಿ ಬೇಕಂತ ತಲೆ ಕೆಟ್ರ ಓಣಿ ತಿರುಗಾಡಿದ್ರು ಬಾಡಿಗೆ ಮನಿ ಸಿಗ್ತಾವಲ್ಲ. ಹೋಗಬೇಕ ಊರಾಗ ಓಣಿ ಗಲ್ಲಿ ಅಡ್ಡಾಡಿ ಯಾವ್ದಾರ ಒಂದು ಮನಿ ಕದ ಮುಚ್ಚಿರ್ತೈತೆ, ಅದ್ರ ಮ್ಯಾಲ ಬರೆದಿರ್ತಾರ, ಮನೆಯನ್ನು ಬಾಡಿಗೆ ಕೊಡುವುದಿದೆ.
ಅಲ್ಲಿ ಹೋಗಿ ಕೇಳಿದ್ರಿ ಸಿಕ್ಕಾವ್ ಬೇಬರ್ಸಿ. ನಾನು ಕೇಳಿದ್ರೆ ನನ್ನ ಬಾಯಾಗಿನ ಹಲ್ಲು ತೆಗೆದು ಕೊಡಲೆ ನಿನಗೆ. ಅಲ್ಲ ಮಗನ, ಯಾಕಪ್ಪ ನೀ ಹೇಳ್ದಂಗ ಈ ಊರೆಲ್ಲ ರೌಂಡ್ ಒಳಗ ನೋಡಿದ್ರ ಆ 8 ಗೌಡನ ಗಲ್ಯಾಗ ಒಂದು ಅಟ್ಟದ ಮನಿ ಖಾಲಿ ಇತ್ತು. ಹೋಗಿ ನೋಡಿದ್ರ ಏನು ಬರ್ದಾನ ಗೊತ್ತೇನೋ ಮಂಗ್ಯ ನಮಗ? ಏನಂತ ಬರದಾನೋ ತಲೆ ಕೆಟ್ಟ ನನ್ನ ಮಗ. ಬಾಡಿಗೆಗೆ ಕೊಡುವುದಿದೆ ಹಾ ಅಂತೆ ಬರ್ದ್ಬಿಟ್ಟಾನ. ಮುಂದೆ ಗಣಗಾಬಾದೆ ಹಾ ಮತ್ತೊಬ್ಬಂಗ್ ಕರೆಸಿ ತೋರಿಸಿದ್ರ ಹಾ ಅವನು ಹಂಗ ಅಂದ. ಹಾ ಅದಕ್ಕೆ ಮ್ಯಾಗಿಂದ ಬಿಟ್ಟೆ ಹಾ ತೆಳಗಿಂದ ಏ ಬೇಬರ್ಸಿ ಎಲ್ಲ ಕೂಡ ಪೆಂಡಿಂಗ್ ಆಗಿಟ್ಟು ಜಡಿದಾಡಲಿ ತೆಳಗಿಂದ ಏನು ಬಡದೆ ಹೇಳೋ ತಂದೆ ಹೇಳ. ಪೂರ ಕೇಳಿ ಹೇಳ್ತೇನೆ ಹಾ ಕದಾ. ಹೌದಾ ಈಗ ಸಮಾಧಾನ ಆತಪ್ಪ. ಅವ್ರ ಮನಿ ಬಾಗಲ ಹಾ ತಗದೆ ಹಾ ಅಂತ ನೋಡು ಒಂದು ಮಸ್ತ್ ಫಿಗರ್ ಹಂಗ ಚಲಕ್ ಪಲಕ್ ಮಾಡ್ಕೊಂತ ಬಂತ. ಕೇಳಿದ್ರ ಇದು ಏನು ಬರ್ದಾರ್ರಿ ಇದು ಹಿಂಗ ಅಂತ ಕೇಳಿದ್ರ ನಮ್ಮಪ್ಪ ಕುಡಿದ್ ನಿಷೇಧಾಗ ಹಂಗ ಬರ್ದಾನದ ಮನೆಯನ್ನು ಅಂತ ಹೇಳಿ ಹೋತ್ ನೋಡ್ರಿ. ಅಂದ್ರ ಆ ಹುಡುಗಿ ನೋಡಿ ಲೇ ಬೇಬರ್ಸಿನಿ. ಏನ್ ಕೇಳ್ತೀರಿ ಯಜಮಾನ್ರ? ಹುಡುಗಿ ನೋಡೋದ ಹಾ ಅಕ್ಕಿ ಕೈಲಿಂದ ಒಂದು ಚರ್ಗಿ ನೀರು ತರಿಸಿ ಕುಡಿದು ಬಂದೇನ ನಾ ಈಗ. ಅಲ್ಲೇ ಹುಡುಗ ನೀರು ಬಾಳ ರುಚಿ ಹೊತ್ತಿರ್ಬೇಕಲ್ಲ. ರುಚಿ ಆಗ್ತದ ಅಲ್ರಿ, ಸಾಕ್ಷಾತ್ ದೇವತೆ ಕೈಯಾನ ಅಮೃತ ಕುಡ್ದಂಗ ಆಗೇತ್ ನನಗ. ಅಲ್ಲ ಮಗನ ಈ ನನ್ನ ಮಗ ನನ್ನ ಮನಿ ಬುಡಕ ಕೈ ಅಲ್ಲೇ ಹುಡುಗ ಮತ್ತ ಆ ಹುಡುಗಿ ಕೈಯಾಗ ಆ ನೀರು ಇಸ್ಕೊಳ್ಳೋ ಮುಂದ ಕೈ ಟಚ್ ಆಗಿರ್ಬೇಕಲ್ಲೇ ನಿನಗ. ಕೈ ಟಚ್ ಆಗೋದಷ್ಟ ಅಲ್ಲ, ಮೈಯ ಕರೆಂಟ್ ಹೊಡೆದ ಗುರುಪ್ ಹೆಚ್ಚಾಗಿ ಹೆಚ್ಚಿಗೆ ಬಂದೇನಿ. ಅಲ್ಲೇ ಹಿಚುಕುಸ್ಕೊಂಡು ಆಕಿ ಸುಮ್ಮನೆ ಇದ್ಲ. ಅಕ್ಕಿಯರ ಹೆಂಗ್ ಸುಮ್ಮನೆ ಇರ್ತಾಳ್ರಿ ಯಜಮಾನ್ರ? ಆಕಿಗೂ ಈಗ 18 ಮುಗಿದ್ 19 ಹರೇನು ಹರಿದಾಡಕತ್ತೈತಿ. ಒಂದ್ ನಮೂನಿ ಸುಖ ಹೆಚ್ಚಾಗಿ ಅಲ್ಲಿ ನಕ್ಕು ಬಿಟ್ಟಲ್ರಿ ಯಜಮಾನ್ರ. ಏನ್ ಮಾಡಾತಿ ತುರ್ಕಿ ಹತ್ತೈತೆ ಅನ್ನಲೇ ಬೇಬರ್ಸಿ. ಹಾ ಅಂದ್ರ ಮತ್ತ ಇಷ್ಟೆಲ್ಲ ಮಾಡಿ ಮಗ ಅಂದ ಬಳಕ ಮನಿನೂ ಬಾಡಿಗೆ ಕೊಡಾಕಿನ ಅಂತ ಹೇಳಿರ್ಬೇಕಲ್ಲ. 90% ಒಪ್ಕೊಂಡ ಬಿಟ್ಟಾಳ, ಇನ್ನೊಂದು 10% ಅವ್ರ ಅಪ್ಪನ ಮ್ಯಾಗ ಹಾಕ್ಯಾಳ. ಓ ಹಿಂಗ ಹಾ ಹಾ ಆಕೆ ಬೋಲ್ಬಾ ನೀನ ಕೇಳ್ಬೇಕು ಅದನ್ನು. ಮತ್ತ ಅವ್ರಪ್ಪ ಎಲ್ಲಿರ್ತಾನಂತ ಬೆಟ್ಟಕ್ಕಿಪ್ಪ? ಅದೆಲ್ಲೋ ಬಸ್ ಸ್ಟ್ಯಾಂಡ್ದಾಗ ಬೆಲ್ಲದ ಅಂಗಡ್ಯಾಗ ನಾನಾ ಹೊಡಿತಿರ್ತಾನಂತ. ಅಲ್ಲೇ ಹೊಂಟೇನೀಗ. ನಿನಗೇನಾರ ಗೊತ್ತೈತೇನ ಅದ ಬೆಲ್ಲದ ಅಂಗಡಿ? ಅಲ್ಲಲ್ಲಿ ಬೇಬರ್ಸಿ ಬೆಲ್ಲದ ಅಂಗಡಿನೂ ತೋರಿಸ್ತಾನಿ, ಅವನ್ನೂ ತೋರಿಸ್ತಾನಿ, ನೋಡ ಹೊಡಿದು ತೋರಿಸ್ತಾನಿ, ಆ ಬೆಲ್ಲದ ಪೆಂಟ್ಯಾಗ ನಿನ್ನ ಹೊಗಸ್ತಾನಿ ಮಗನ. ಆದ್ರ ನಿನ್ನ ಹಕ್ಕಿಕತಿ ಪೂರ ನನಗ್ ಬೇಕಲ್ಪ. ನಿನ್ನ ಹೆಸರೇನು, ನಿಂದ ಯಾವ ಊರು, ನೀ ಏನು ಉದ್ಯೋಗ ಮಾಡ್ತಿ, ನಿಂದ ಬಯೋಡಾಟಾ ತೆಗೆದು ಇಡಲೇ ಬೇಬರ್ಸಿ. ಇದಕ್ಕ ಅನ್ನೋದು ಪಕ್ಕ ಬ್ರೋಕರ್ ಅಂತೇಳಿ ನನ್ನ ಬಯೋಡಾಟಾ ಕೇಳಿದ್ದೀನಿ. ಹಾ ನಿಂದ ಏನ್ ನಿಮ್ಮ ಅದನ್ನ ಕೇಳಿ ಅಲ್ಲೇ ಬಯೋಡಾಟಾನ ಬೇಬರ್ಸಿ. ಅವ್ನು ಮದ್ವೆ ಮಾಡಸಮದೇನ? ಓ ಏಜೆಂಟ್ ಅಂದ್ರೆ ಏನಂತ ತಿಳ್ಕೊಂಡಿ ನೀನು? 50 ಕೊಡೋ 100 ಕೊಟ್ರಂದ್ರ ಹಳೆ ಮುದುಕಿನ ಹೋನ ಅಂದ್ಬಿಡ್ತೇವೆ. ಕೈಯಾಗ ಸಿಕ್ಕ್ರ ಅದನ್ನು ಮಾಡವನ ನೀನು. ನನ್ನ ಬಯೋಡಾಟಾ ಕೇಳಿದ್ಯಲ್ಲ, ನನ್ನ ಹೆಸರು ಕುರೆಟ್ಟಿ ಕುಯ್ಯ. ಕುಯ್ ಕುಯ್ ಕುರಟ್ಟಿ ಕುಯ್ಯ. ಯಜಮಾನ ಗಾಬರಿ ಆಗ್ಬೇಡ. ನಮ್ಮ ಊರು ಪಕ್ಕದಾಗ ಕುಯ್ಯಪ್ಪ ದೇವ್ರ ಅಂತೇಳಿ ಒಂದು ಗುಡಿ ಐತಿ, ಅಲ್ಲಿ ಬೇಡ್ಕೊಂಡು ಹಡ್ದಾರ ನನ್ನ. ಹಿಂಗಾಗಿ ಆ ಹೆಸರು ಇಟ್ಟಾರ. ಮತ್ತೆ ನನ್ನ ಉದ್ಯೋಗ ನೋಡಪ್ಪ, ನಾನು ಕನ್ನಡ ಶಾಲಿ ಮಾಸ್ತರ್. ನಮಸ್ಕಾರ ಮಾಸ್ತರ್ಗೆ. ಏನು ಅಂದ್ಯ ಬೈದನು ಬೈದ ಎಲ್ಲ ಮಾಪ್ ಮಾಡಿಬಿಡ ಮಾಸ್ತರ. ಮತ್ತ ನೀವು ಏನ ಗಂಡು ಹುಡುಗರಿಗೆ ಕಲಿಸ್ತೀರೋ ಏನ ಹೆಣ್ಣು ಹುಡುಗರಿಗೆ ಕಲಿಸ್ತೀಪ? ಎಷ್ಟು ದಿನ ಗಂಡು ಹುಡುಗರಿಗೆ ಕಲಿಸ್ತಿದ್ದೆ, ಅಲ್ಲಿ ಇಲ್ಲಿ ಹೆಣ್ಣು ಹುಡುಗರಿಗೆ ಕಲಿಸ್ಬೇಕಂತ. ಬಾ ನಮ್ಮ BO ಸಾಹೇಬ್ ತಲೆನ ಕೆಟ್ಟಿರ್ಬೇಕು ನೋಡ್ರಿ. ಅಲ್ಲ ತಮ್ಮ, ಈ ಹೆಣ್ಣು ಹುಡುಗರಿಗೆ ಕಲಿಸ್ತೇನೆ ಅಂದಿ ಓಕೆ,
ಸಾಲಿ ಮಾಸ್ತರ ಓಕೆ ಆದ್ರೆ ನೀಂದು ಸರ್ವಿಸ್ ಎಷ್ಟು ವರ್ಷ ಆತ್ಪ ಸಾಲಿ ಕಲ್ಸಕತ್ತ ನನ್ನ ಸರ್ವಿಸ್ ಕೇಳಿದ್ದೇನೆ ಯಜಮಾನ. ಹಾ ಕೇಳಿ ನೋಡಪ್ಪ 9 ವರ್ಷ 9 ತಿಂಗಳು ಮುಗೀತು ನೋಡಿ. ಓ ಒಮ್ಮೆ ತೊಟ್ಲ ಕಾರ್ಯಕ್ಕನ ಸೀದಾ ನೋಡ. ಆದ್ರೆ ಈ 9 ವರ್ಷ 9 ತಿಂಗಳದಾಗ ಯಾವ ಊರು ಅಡ್ಡಾಡಿ ಬಂದಿಯೋ ಮಾಸ್ತರ? 9 ಊರು ಮುಗ್ದಾವ. ಅಂದ್ರ ಆ 9 ಊರ ಎಲ್ಲಿ ನಿನ್ನ ತಗೊಂಡು ಹೊಡೆದೇ ಅಲ್ಲ ಯಾವೇ ಬರ್ತಿ ಹೊಡೆಸ್ಕೊಳ್ಳುವಂತ ಹಲ್ಕಟ್ ಕೇಸಿ ಮಾಡಿಲ್ಲೋ ಇನ್ನೂ ಯಜಮಾನ. ಅಲ್ಲಿ ಮಾಡ್ದಿದ್ರಿ ಏನಾತು ಮರಿಯ ಈಗ ಈ ಊರಿಗೆ ಬಂದಿಯಲ್ಲ ಇಲ್ಲಿ ಮಾಡಿದ್ರ ಅಲ್ಲೋ ಯಜಮಾನ, ಗುರುಸ್ಥಾನದೊಳಗೆ ಇದ್ದ ಅಂತ ಸಲ್ಲದ ಕೆಲಸ ಕೈ ಹಾಕಿದ್ರ ಆ ದೇವ್ರ ಮೆಚ್ಚಾನೇನಪ್ಪ. ನೀ ಅಲ್ಲಿ ಮಾಡ್ಲಿಕ್ರಿ ಏನಾತು ಈಗೇನು ಬಾಡಿಗೆ ಮನೆ ಹಿಡಿಯಾಕ ಬಂದಿಯಲ್ಲ ಆ ಮನ್ಯಾಗಾದ್ರು ಗತ್ಲ ಹಿಡ್ಸು ಮಗನ. ಹಿಂಗಾಗಿ ಈ ಎಲ್ಲರ ಬಾಡಿಗೆ ನೋಡ್ಕೊಳಕ್ ಅಡ್ಡಿ ಇಲ್ತಮ್ಮ. ಬಾಡಿಗೆ ನೋಡ್ಕೊಳ್ಳೋದು ಇರ್ಲಿ ತಡಿ. ಈಗ ನೀ ಏನು ಹೇಳಿದ್ಯಲ್ಲ, ಈಗೇನು ಹೇಳಿದ್ಯಲ್ಲ, ಆ ಮನ್ಯಾಗ ಹುಡುಗಿ ಐತಲ್ಲ ಆಕಿನ ಮನಸ್ಸು ಮಾಡ್ಯಾಳ ಅಂದ್ಮೇಲೆ ತಾನಾಗೆ ಕೈಗೆ ಬಂದ ಹಣ್ಣು ಯಾವ ಗಂಡ ಜಾತಿ ಬಿಡ್ತಾನ ನೀವು ಹೇಳ್ರಿ ನೋಡೋಣ. ಹೇ ಮಾಸ್ತರ, ನೀನು ಮನಿ ಬಾಡಿಗೆ ಕೇಳ ನೀ ಏನು ಮನಿ ಬಾಡಿಗೆ ಕೇಳೇ ಇಷ್ಟು ಗದ್ಲ ಹಿಡಿಸಿ ಅಂದ್ರೆ ಇನ್ನು ಮನಿ ಬಾಡಿಗೆ ಕೊಟ್ಟಗಿಟ್ರ ಅದ್ರ ಅವನ ನಮ್ಮ ನೀರ ಕುಡಿಸು ಮಗ. ನೀ ಎಲ್ಲಿ ಹೊಡೆದಿದ್ರ ಕಾನೂನು ಪ್ರಕಾರ ದಾವ ಹಾಕ್ಯಾದ್ರು ಅದ ಮನಿ ಬಾಡಿಗೆ ಹಿಡಿಯೋ ಮಗ. ದವಾ ಹಾಕ್ತೀಯ? ಹೌದು. ಏನಂತ ಹಾಕ್ತೀಯೋ ದಾವ ಹಾಕಿ ಕೋರ್ಟ್ನಿಂದ ಆಸ್ತಿ ತಗೊಳಕ್? ಅಯ್ಯೋ ನಿಮ್ಮ ಅಪ್ಪನ ಮನೆ ಆಸ್ತಿ ಮಾಡಿ ಏನಪ್ಪ ಮಾಸ್ತರ. ಸರ್ಕಾರಿ ನೌಕರಿ ಮಾಡೋರು ನಾವು ಸ್ವಂತ ಮನಿ ಆಗದಿದ್ರೆ ಏನಾತ, ಒಂದು ಊರ್ಲಿಂದ ಇನ್ನೊಂದು ಊರಿಗೆ ಬಂದೇವಂದ್ರ ನಮ್ಮ ಕುಟಾಗ ಸಹಕರಿಸ್ಕೊಂಡು ಹೋಗೋದು ಈ ಊರಿನವರ ಧರ್ಮ. ಹಿಂಗ ನಿನ್ನಂಗ ಮಾಡಿದ್ರ 3 ದಿವಸದಾಗ ಜಾತಿ ಇಲ್ಲದ ಮನೆಗೆ ಕಳಿಸೋ ಅಷ್ಟು ಪವರ್ ಈ ಮಾಸ್ತರಂದ ಐತೆ ಅನ್ನೋದ ಮರಿಬೇಡ. ದಾವ ಹಾಕ್ತೀಯ? ಹಾಕೋ ಮರ. ಎಲ್ಲಿ ಕಳಿಸ್ತಿ ಕಳ್ಸ, ನೋಡೇ ಬಿಡು. ನಂದು ತಲೆ ಕೆಟ್ಟ ಟಿಸ್ ಪಿಂಗಿ ಪಿರ್. ನೀ ಯಾಕೆ ಜಿಗದಿ ಆಡಾಕತ್ತೀವೋ? ಹೆಸರು ದಸಿ ಇಲ್ಲದ ಸಂಬಂಧ ಇಲ್ದ ನೀ ಯಾಕೆ ಜಿಗದಿ ಆಡಾಕತ್ತಿ? ಅವ್ರಪ್ಪ 8 ಗೌಡ್ ಬಂದು ಹೇಳಿ ಸೊಂಟದ ಮೇಲೆ ಒದ್ದ ಅವನ ನಡ ಮುರಿಸಿ ಆ ಮನಿ ಹಿಡಿತೇನ. ನೀ ಯಾಕೆ ಇಷ್ಟು ರೈಸ್ ಆಗಾಕತ್ತೀವು ಮರಯ್ಯ? ಚಾತ್ರಿ ಗೀತ್ರಿ ಮುರಿದೈತ ಒಂದ್ 20 ವರ್ಷದ ಇರ್ಬೋದು ಅದು. ಸೊಂಟ ಮುರಿಸ್ತಾನಂತ್ರಿ ಮಗ ಮಾಸ್ತರ್. ನಾ ಹೇಳಿದ್ದ ಅವ್ರಪ್ಪ ಬಂದು ಕೇಳಿ ಅವಾಗ ಏನ್ ಮಾಡೋದು ಮಾಡ್ತೇನಂತೆ ಅಂದೆ. ನೀ ಯಾಕೆ ಮರಯ್ಯ ಒಳ್ಳೆ ಸಿಂಧಿ ಕುಡ್ದ ಮಂಗ ನಾನೇ ಎಂಟೇ ಗೌಡ ಆ ಹುಡುಗಿ ಕಡೆಯಿಂದ ನೀರಿಸ್ಕೊಂಡು ಕುಡಿದ್ಯಾರಲ್ಲೇ ಅವ್ರಪ್ಪ ನಾನ ಮುರಿಸ್ಲೇ ನಮ್ಮ ಸೊಂಟ ಮುರಿಸ್ಲೇ. ಯಜಮಾನ ಅಲೋ ಅಲೋ ನೀನ ಏನು ಎಂಟೆಗೌಡ? ಇಲ್ಲ ಅವ್ರ ಅಪ್ಪನ. ಅದು ಎರಡು ಒಂದ ಅಲ್ಲ. ನಾ ಎಲ್ಲೋ ಒಂಟೆಲಿನ ಮನುಷ್ಯ ಅದಾನಂತ ತಿಳಿದಿದ್ದೆ. ದಾಣಿಗ ಮನುಷ್ಯ ಅದಾನ್ರಿಪ್ಪ ಗೌಡ. ಏನೋ ತಿಳಿಲಾರ್ದ ತಪ್ಪು ಮಾಡ್ಯಾನೆ. ಹೊಟ್ಯಾಗ ಹಾಕು. ಅಲ್ಲೋ ಯಪ್ಪ, ತಿಳಿಲಾರ ಮಾತಾಡಿದ್ದಕ್ಕನ ಇಷ್ಟು ಹೊಲಿಗೇರಿ ಹಿಡಿಸಿದ್ಯಾ? ಏನು ಬಾಡಿಗೆ ಕೊಟ್ಟಗಿಡ್ರ? ನಮಗ ನೀರಲ್ಲ ಪಪ್ಪುಸಿನ ಕುಡಿಸು ಮಗ. ನಗದಿಯಲ್ಲೇ ಬಸ್ಯ. ಯಜಮಾನ ತಪ್ಪು ತಿಳ್ಕೊಂಡಿನಿ. ನಾನು ನೋಡಾಕಟ್ಟ ಇಷ್ಟು ಹೊರಟು ಕಾಣ್ತೇನೆ. ನನ್ನ ಮನಸ್ಸ ಮಗು ತರ ಮನಸ್ನ್ಯಾಗಿದ್ದನ್ನು ಬಿಡಿಸಿ ಹೇಳ್ತೇನೆ ವಿನಃ ಪಾನಗಡೆ ಮಾಡೋ ಬದಮಾಸ್ ಮನುಷ್ಯನ ಅಲ್ಲ. ಯಾಕ್ರಿ? ಅಲ್ಲಪ್ಪ, ತಿಳಿಲಾರದ ಮಾತಾಡಿದ್ದಕ್ಕನ ಈ ನಮನಿ ಮಾಡಿದಿ. ಏನ ಬಾಡಿಗೆ ಕೊಟ್ಟಗಿಟ್ರ ನಮ್ಮ ಬಾಳೆ ಶುದ್ಧ ಅಲ್ಲ. ತಿಳಿಲಾರ್ದ ಮಾಡಿದ ತಪ್ಪ ಹೊಟ್ಟೆ ಹಾಕೋರಿ ಗೌಡ್ರ. ಯಪ್ಪ, ತಿಳಿಲಾರ ಮಾಡಿದ ತಪ್ಪಿಗೆ ಹೊಟ್ಟೆ ಹಾಕೊಂಡ ಸೊಂಟ ಮುರಿಯಾಕ ಬಂದೆ. ಇನ್ನು ತಿಳಿದು ಬಾಡಿಗೆ ಕೊಟ್ರ ನಮ್ಮನೆ ಎಲ್ಲರ ಮಣ್ಣಾಗಿಟ್ಟು ಬರೋವನ ನೀನು. ಅಲ್ರಿ, ಏನೋ ಒಂದು ಜೋಶ್ನ್ಯಾಗ ಹೇಳಿಬಿಟ್ರೆ ಅಲ್ಲ. ತಿಳಿಲಾರ್ದ ಮಾಡೇನೆ ಅಲ್ಲ. ನಮಗೂ ಅಕ್ಕ ತಂಗಿ ಅದಾರ್ರಿ. ನಿಮ್ಮ ಮಗಳ ಮ್ಯಾಗ ಯಾವುದೇ ತರಹದ ಕೆಟ್ಟ ಭಾವನೆ ನನಗಿಲ್ಲ.
ನಮ್ಮ ಅಕ್ಕನ ಮಗಳ ತರ ನೋಡ್ಕೊಂಡು ಕಾಲ ಹರಣ ಮಾಡ್ತೀನಿ. ಮನೆ ಕೊಟ್ಟು ಪುಣ್ಯ ಕಟ್ಕೋರಿ ಗೌಡ್ರ. ನೋಡಪ್ಪ ಮಾಸ್ತರ, ಇಷ್ಟೆಲ್ಲ ನೀ ಹೇಳಾಕತ್ತಿ ಅಂದ್ರ ಬಾಡಿಗೆ ಕೊಡೋ ವಿಚಾರದಾಗ ಸ್ವಲ್ಪ ವಿಚಾರ ಮಾಡ್ತೀನಿ. ಮಾಡ್ರಲ್ಲ, ಯಾರು ಬೇಡ ಅಂತ ಅಲ್ರಿ ಮಗ, ನಾ ಬೆರಿಕೆದನಂದ್ರ ನನಗ 3 ಪಟ್ ಬೆರಿಕೆದ ನೋಡ್ರಿ ಬದ್ಮಾಸ್ ಮಾಸ್ತರ. ಮಾಸ್ತರ ಅದೇನೋ ಯಾಕಿರೋದಪ್ಪ, ಈಗ ನೋಡಪ್ಪ ನಮ್ಮ ಮನೆ ಬಾಡಿಗೆ ಕೊಡ್ಬೇಕಂದ್ರ ನಮ್ಮ ಮನೆ ಭಾಳ ತುಟ್ಟಾಕತ್ತು, ಅಟ್ಟದ ಮ್ಯಾಗಿನ ಮನೆ ಇದೆ. ಹಿಂಗಾಗಿ ನಮ್ಮ ಮನೆ ನಿನಗೆ ಸಟ್ ಆಗೋದಿಲ್ಲ. ಮತ್ತೆಲ್ಲರ ನೋಡ್ಕೊ ಹೋಗು, ಕರಾರ ಕಂಡೀಷನ್ ಭಾಳ ಅದಾವ ಮಾಸ್ತರ. ನಿಮ್ಮ ಮನೆ ಎಷ್ಟು ಬೇಕಾದಷ್ಟು ತುಟ್ಟಿ ಆಗೋಲ್ತದ. ನನ್ನ ಪಗಾರ ಎಷ್ಟೈತಲ್ಲ ಅಷ್ಟು ಕೊಡು ಅಂದ್ರೂ ಕೊಟ್ಟು ಬಿಡ್ತೇನೆ ನೀನು. ಆದ್ರೆ ನಿನ್ನ ಮನಿನ ಬಾಡಿಗೆ ಬೇಕು ನೋಡು ನನಗೆ. ಏನು ಗಂಟು ಬಿದ್ದಿರಪ್ಪ, ಒಂದೊಂದು ಮನೆ ಬಾಡಿಗೆ ಬೇಕು. ನಮ್ಮ ಮನ್ಯಾಗ ಏನು ನೋಡ್ಯಾನು, ಏನು ಬಚ್ಚಲ ನೋಡ್ಯಾನು, ಬಚ್ಚದಾಗ ಹರಿಯಾಗಿ ಬೀಳೋ ನೀರು ನೋಡ್ಯಾನು. ಓ ಇವ್ನು ವಾಸನೆ ಹಿಡ್ದಾಗ ಬಿಟ್ಟಾನ ಮಗ. ಇರ್ಲಿ ಮಾಸ್ತರ, ನಮ್ಮ ಕಂಡೀಷನ್ ಇಷ್ಟ ಅದಾವ ನೋಡಪ್ಪ. ಹೇಳ್ರಲ್ಲ, ನಮ್ಮ ಮನೆ ಅಟ್ಟ ಹತ್ತಿ ಹೋಗು ಮುಂದೆ ನಮ್ಮ ಅಡ್ಗಿ ಮನೆ ಕಡೆ ನೋಡಬಾರ್ದು. ಇದ ಒಂದೇ ಕಂಡೀಷನ್ ಪ. ಇನ್ನ ನೀರು ಅಟ್ಟದ ಮೇಲೆ ಹೋಗಿ ಕುಂದ್ರು ಕುಂತಿಂದ ತಳಗ ಬಂದವನ ಒಂದಿಟ್ಟು ಅದನ್ನು ಕೊಡ್ರಿ, ಒಂದಿಟ್ಟು ಇದನ್ನು ಕೊಡ್ರಿ ಅಂತ ಕೇಳಬಾರ್ದು. ಮತ್ತೆ ನೀ ಅಟ್ಟದ ಮೇಲೆ ಕುಂತು ನೀ ರೇಡಿವೆ ಭಕ್ತಿ ಗೀತೆ ಅಷ್ಟ ಹಚ್ಚಬೇಕು. ನೀ ಎಲ್ಲರ ಸಿನಿಮಾ ಹಾಡು ಹಾಕಿನಿ, ಪ್ಯಾಂಟ್ ಕಳೆದು ಕುಣಿ ಮಾಡಿದಿ, ಚಾಂಡಿ ಕೈ ಕೊಟ್ಟು ಹೊರಗೆ ಹಾಕು ಮಗ. ಇನ್ನೂ ಒಂದು ಕಂಡೀಷನ್ ಅಪ್ಪ, ನೀ ಅಟ್ಟ ಹತ್ತಿ ಹೋಗು ಮುಂದೆ ಎದಿ ಮಠ ಚಾಪಿ ಬರ್ಸಿನಿ ಲೇಪ ಕಂಡಬಿಟ್ಟಿ ರೊಕ್ಕ ಖರ್ಚು ಮಾಡಿ ಅದನ್ನ ನೀ ಅಟ್ಟ ಹತ್ತಿ ಹೋಗು ಮುಂದೆ ನೀನು ಚೂಪನ ಪ್ಯಾನ್ ಹತ್ಕೊಂಡು ಅದಕ್ಕೆ ಕಿಡಿಕೆ ಆ ಕಿಡಿಕ್ಯಾಗ ಹಾದ ನಮ್ಮ ಅಡ್ಗೆ ಮನೆ ಕಡೆ ಮಾತ್ರ ನೋಡಬಾರ್ದ. ಇಷ್ಟೆಲ್ಲ ಕಂಡೀಷನ್ ಇದ್ರ ಬಾ, ಇಲ್ಲ ಅಂದ್ರ ನಡಿ. ನಿಮ್ಮ ಕರಾರ ಕಂಡೀಷನ್ ಏನ್ ಅದಾವಲ್ಲ ಹಾ ಸಿರ್ಸಾ ವಹಿಸಿ ಪಾಲಿಸ್ತೇನಂತೇಳಿ ನಾನೇ ನಿನ್ನ ಮಗಳಾನೆ ಏನು ಬ್ಯಾರೆ ಅಲ್ಲಿ ನೋಡಿ ಇನ್ಮ್ಯಾಗ ನಂಗೆ ಎಷ್ಟು ಸಲ ಮಗಳಾಣಿ ಆಗ್ತಿದ್ದಿಪ್ಪ. ಇವೇ ನನ್ನ ಸಲುವಾಗಿ ಬರೋ ಮಗ ಅಲ್ರಿ, ಇವ ನನ್ನ ಮಗಳಿಗೆ ಬೆನ್ನು ಹತ್ತದಂಗೆ ಕಾಣ್ತಾನ. ಹಂಗೇನಾರ ಕಂಡ್ರ ಈ ಮಾಸ್ತರ್ನ ಪೆಣ ತಗೊಂಡು ಮುಕ್ಕಳಾಗ ತುರುಕಿ ನಾನು ದವಾಖಾನಿಗೆ ಕಳಿಸ್ತಾನೆ. ಇರ್ಲಿ ತಮ್ಮ, ಮೇಲಾಗಿ ನಮ್ದು ಇನ್ನೂ ಒಂದು ಕಂಡೀಷನ್ ಐತಪ್ಪ. ನಾವೆಲ್ಲರ ಮನೆ ಬಿಟ್ಟು ಹೊರಗೆ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಮುಂದಿನ ಬಾಗಲು ದೊಡ್ಡದೈತಿ, ಅದಕ್ಕೆ ಒಂದು ದೊಡ್ಡ ಚಾವಿ ಹಾಕಿರ್ತೇವೆ ನಾವು. ಅದ್ರದ್ದು ಒಂದು ಕೈ ನಿನ್ನ ಕೈಯಾಗೂ ಕೊಟ್ಟಿರ್ತೇವೆ ಮಾಸ್ತರ. ಮತ್ತೆ ನೀ ಎಲ್ಲಾರ ಹೆಣ್ಣು ಹುಡುಗಿ ಸಾಲಿ ಕಲಿಸು ಮುಂದೆ ಗದ್ದಲ್ದಾಗ ಆ ಚಾವಿ ಕಳ್ಕೊಂಡು ನನ್ನ ಮಗಳು ಹುಡುಕ್ಯಾಡಕುಂತ ಬಂದು ಅಲ್ರಿ ನನ್ನ ಕೈ ಕಳೆದತ್ರಿ, ಒಟ್ಟ ನಿಮ್ಮದು ಕೈ ಕೊಡ್ರಿ ಅಂತ ನನ್ನ ಮಗಳನ್ನ ಕೇಳಬಾರ್ದು. ಇಷ್ಟೆಲ್ಲ ಕಂಡೀಷನ್ ಇದ್ರ ನಮ್ಮ ಮನೆಗೆ ಇವು ಬಾಡಿಗೆ ಬರಲಿ. ಇಲ್ಲ ಅಂದ್ರ ಹೊಡಿನಿಂದ ಆ ಕಡೆ ನಂದಿಗದ್ದ ಆ ಕಡೆ ಗಾಡಿಯಿಂದ ಒಪ್ಕೊಂಡ ಹಳೆ ಮಾತಾತ್ರಿ. ನಿಮ್ದು ಒಂದ್ ಸ್ವಲ್ಪ ಮನಿದ ಬಾಡ್ಗಿ ಹೇಳ್ರಲ್ಲ. ತಮ್ಮ, ಮೊದಲೆಲ್ಲ ಬಾಡಿಗೆ ಕಡಿಮೆ ಇತ್ತು. ಈಗ ಅಮೇರಿಕ ಇರಾನ್ ಯುದ್ಧ ನಡೆದತ್ತಲ್ಲ, ಬಾಂಬ್ ಹಾಕ್ಯಕ್ಕೆ ಎಲ್ಲ ರೇಟ್ ಜಂಪ್ ಮಾಡಿಬಿಟ್ರ. ಮಾರ್ಕೆಟ್ ತುಟ್ಟಾಗೈತಮ್ಮ. ಹಿಂಗಾಗಿ ಮೊದಲಿದ್ದವರು 8,000 ರೂಪಾಯಿ ಕೊಡ್ತಿದ್ರ. ಈಗ ನೀ 10,000 ಕೊಟ್ರ ಬಾ, ಇಲ್ಲಾಂದ್ರೆ ನಕೋ छोड़ ಅಮ್ಮ ಹಮ್ ಜಾಂದೆ. 10,000 ಬೇಕ? 10,000 ಫಿಕ್ಸ್ ರೇಟ್. ನೋಡ್ರಿ, ನಾವು ಗೌರ್ಮೆಂಟ್ ನೌಕರಿ ಮಾಡವ್ರ ಮನಿಗೆ ಅದು ರೊಕ್ಕ ಕಳಿಸ್ಬೇಕ. ಚೂರು ಏನಾರ ಕಮ್ಮಿ ಮಾಡೋದು. ಕಮ್ಮಿ ಮಾಡು ಮಾತ ಇಲ್ಲ. ಈ ಒಂಟಗಾಲಿನ 8 ಗೌಡ ಒಮ್ಮೆ ಮಾತು ಕೊಟ್ರ ಫಿಕ್ಸ್ 10,000 ಕೊಟ್ಟಬೇಕ ನೋಡ. ನೀವು ಮಾತು ಕೊಟ್ರ ಫಿಕ್ಸ್. 10 ಯಾಕ 15 ತಗೋ. ನಡಿ ಮನಿ ತೋರ್ಸ್ ನಡಿ. ನಮ್ಮ ಗಾಡಿ ಇಟ್ಟು ಆರಾಮ್ ಮಾಡ್ಬೇಕು ನಾವು. ಅಣ್ಣರೇ, ಕುದುರೆ ಭಾಳ ಜೋರಾಗಿ ಬಿಟ್ಟೈತಿ. ಇದಕ್ಕೆ ಹಿಂಗೆ ಮಾಡಿದ್ರೆ ಲೆಕ್ಕ ಹತ್ತುದಿಲ್ಲ ತಮ್ಮ. ನಾನು ಮುಂದೆ ಹೊಕ್ಕನೆ ತಡಿಪ, ಅಲ್ಲಿ ಎಲ್ಲಡಿಕಿಟ್ರ ಭಾಳ ತಾತು ಹಲ್ಲು ಅನ್ನಕತ್ತಾವು. ಅದನ್ನ ತಗೊಳಕೋಬಾರ್ದು, ಬಿಡಾಕೋಬಾರ್ದು. ನಡಿ ಅವನು ಅದು ಹೋಲಿ ಬಿಡ್ತಮ್ಮ. ನಾ ಮುಂದೆ ಹೋಗಿ ನನ್ನ ಮನೆ ಬಾಗಲ ಕಿಲಿ ಹಾಕ್ತೀನಿ, ನಿನ್ನ ಮನೆ ಬಾಗಲ ತೆಗಿತೀನಿ. ನೀವು ಜಲ್ಲ ಸೋರ್ಸೋ ಅಂತ ಹಿಂದಿಂದ ಬಾರ್ಲೆತ್ತಮ್ಮ. ಉದೋ ಉದೋ ಎಲ್ಲಮ್ಮ ಅನ್ಕೊಂತ ನಾ ಇನ್ನು ಹಾಕ್ನೆ ಮಾಡ್ರಲ್ಲ, ಯಾರು ಬೇಡ ಅಂತ. ಈ ಒಂಟಗಾಲಿನ ಎಂಟೇಗೌಡ ಮನಿ ಕೊಡ್ತಾನಿಲ್ಲೋ ಅಂದಿದ್ದೆ. ಇವ ಹೇಳ್ದಂಗ 1 ತಿಂಗಳು ಪಾಲಿಸ್ತೇನೆ.
ಎಂಟೇಗೌಡ ಆಮೇಲೆ ನಿಂದ ಚಾಪಿ ತೂತು ಬಿತ್ತ